ಎಸ್, ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದ ಅಪ್ಪಾಜಿ ನಾಡಗೌಡ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿಯ ನಿಧನದ ಸುದ್ದಿ ನಿಜಕ್ಕೂ ಕೂಡ ಸುದೀರ್ಘವಾದ ರಾಜಕೀಯ ಪ್ರಯಾಣದಲ್ಲಿ ದೇವೇಗೌಡರ ಜೊತೆಯಾಗಿದ್ದವರು ಇವತ್ತಿಲ್ಲ ಅನ್ನುವ ಈ ಸ್ಥಿತಿಯನ್ನು ಒಪ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ನೋಡಿ, ಹಳ್ಳಿಯಿಂದ ದಿಲ್ಲಿಯವರೆಗೆ ದೇವೇಗೌಡರ ರಾಜಕೀಯ ಪ್ರಯಾಣದ ದೊಡ್ಡ ಶಕ್ತಿ ತಾಯಿ ಚೆನ್ನಮ್ಮ ಅವರು ಇವತ್ತು ನಮ್ಮ ನಗಲಿರುವ ನೋವು ಯಾರಿಗೂ ಕೂಡ ಸಹಿಸಿಕೊಳ್ಳೋದು ಕಷ್ಟ. ಆ ತಾಯಿದು ದೊಡ್ಡ ಶಕ್ತಿಯಾಗಿ ದೇವೇಗೌಡರ ಬೆನ್ನೆಲುಬಾಗಿ ಅವರ ರಾಜಕೀಯ ಬದುಕಿನಲ್ಲಿ ದೊಡ್ಡ ಶಕ್ತಿಯಾಗಿರ್ಲಿ. ಇವತ್ತು ಆಕೆ ನಮ್ಮನ್ನೆಲ್ಲ ಆಗಲಿರೋದು ನಮ್ಮನ್ನೆಲ್ಲ ಕೂಡ ದುಃಖದಲ್ಲಿ ಮುಳುಗುವಂತೆ ಮಾಡಿದೆ. ಆ ತಾಯಿಯ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇವೆ. ನಮಸ್ಕಾರ. ಎಸ್ ಎಸ್ ಸರ್, ಪ್ಲೀಸ್ ಮುಂದುವರಿಸಿ. ಎಸ್, ಎಲ್ಲ ಒಂದು ಕಡೆ ಭಾವುಕರಾದರು ನಾಡಗೌಡರು. ಸರ್, ನಿಮಗೆ ಈ ಹಿಂದೆ ಅವರ ರಾಜಕೀಯ ಸಲಹೆಗಳನ್ನು ಅವ್ರು ತೀರಾ ಹತ್ತಿರದಿಂದ ನೋಡಿದವರು. ಸೊ ಕೊನೆಯದಾಗಿ ನಿಮ್ಮ ಜೊತೆ ನೀವು ಯಾವಾಗ ಭೇಟಿಯಾಗಿದ್ದೀರಿ ಅದನ್ನು ನೆನಪಿಸ್ಕೋಬೋದಾ ಸರ್? ಎಸ್, ಥ್ಯಾಂಕ್ ಯು. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಂದು ಕಡೆ ಭಾವುಕರಾದರು ಅವರು. ದೇವೇಗೌಡರ ಧರ್ಮಪತ್ನಿ ಯಾರಿಗೂ ಸಿಗುವುದಿಲ್ಲ ಅನ್ನೋ ತರಹ ಇರಲಿಲ್ಲ ಅವರು. ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ತೀರಾ ಹತ್ತಿರ ಆದವರು. ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಅವ್ರ ಮನೆಗೆ ಹೋದಂತಹ ಸಂದರ್ಭಗಳಲ್ಲಿ ಎಷ್ಟೋ ಶಾಸಕರುಗಳು ನಿಜಕ್ಕೂ ಭಾವುಕರಾಗ್ತಾ ಇದ್ರು. ಅಂದರೆ ಸ್ವಂತ ತಾಯಿಯನ್ನು ಭೇಟಿ ಮಾಡೋದಕ್ಕೆ ಬಂದಿದ್ದೀನೋ ಅನ್ನೋ ತರಹ ಅವರು ಟ್ರೀಟ್ ಮಾಡ್ತಾ ಇದ್ರು ಅನ್ನುವಂತಹದ್ದು. ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡ್ತಾ ಇದ್ರು, ಹೃದಯ ತುಂಬಿ ಮಾತನಾಡ್ತಾ ಇದ್ರು, ಹೋದವರನ್ನು ಅತ್ಯಂತ ಸೌಮ್ಯ ಸ್ವಭಾವದಲ್ಲಿ ಸ್ವೀಕಾರ ಮಾಡ್ತಾ ಇದ್ರು. ಸೊ ನಮ್ಮ ಕರುನಾಡಿನ ಕನ್ನಡಿಗ ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಪ್ರಧಾನಿಯ ಹೆಂಡತಿ ಅನ್ನೋ ಯಾವ ಅಹಂಕಾರವೂ ಅವರಲ್ಲಿ ಇರಲಿಲ್ಲ.